ಟಿ.ಎನ್. ಶೇಷನ್ ಟು ಜ್ಞಾನೇಶ್ ಕುಮಾರ್, ದಿ ಗ್ರೇಟ್ ಫಾಲ್ ಆಫ್ ಇ.ಸಿ.ಐ. ಹಲೋ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ನಮಗೂ ನಿಮಗೂ ಈ ದೇಶದ ಪ್ರತಿಯೊಬ್ಬ ಯುವಕರಿಗೂ ನೇರವಾಗಿ ಸಂಬಂಧಿಸಿದ್ದು. ಅದೇ ಭಾರತೀಯ ಚುನಾವಣಾ ಆಯೋಗ. ಒಂದು ಕಾಲದಲ್ಲಿ ಈ ಸಂಸ್ಥೆಯ ಹೆಸರು ಕೇಳಿದ್ರೆ ಘಟಾನುಘಟಿ ರಾಜಕಾರಣಿಗಳು ಬೆವರೋರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ವಕೀಲರಿಂದ ಹಿಡಿದು ಪ್ರತಿಪಕ್ಷಗಳು, ತನಿಖಾ ಪತ್ರಕರ್ತರು ಎಲ್ಲರೂ ಈ ಸಂಸ್ಥೆಯತ್ತ ಬೊಟ್ಟು ಮಾಡಿ ನಮ್ಮ ವೋಟ್ ಕಳ್ಳತನ ಆಗ್ತಿದೆ ಅಂತಿದ್ದಾರೆ. 2019ರಲ್ಲಿ 51% ಆಯೋಗದ ಮೇಲಿನ ಜನರ ನಂಬಿಕೆ ಇವತ್ತು ಕೇವಲ 29% ಅಷ್ಟು ಪಾತಾಳಕ್ಕೆ ಕುಸಿದಿದೆ ಅಂತ CSDS ಲೋಕನೀತಿ ಸಮೀಕ್ಷೆ ಹೇಳುತ್ತಿದೆ. ಅಸಲಿಗೆ ಪ್ರಜಾಪ್ರಭುತ್ವದ ಈ ಕಾವಲುಗಾರನಿಗೆ ಏನಾಗಿದೆ? ಬನ್ನಿ, ಯಾವುದೇ ಫಿಲ್ಟರ್ ಇಲ್ಲದೆ ಬರೀ ಫ್ಯಾಕ್ಟ್ಸ್, ಡೇಟಾ ಮತ್ತು ರೆಕಾರ್ಡ್ಸ್ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ದಿ ಲೆಜೆಂಡ್ ಆಫ್ ಟಿ.ಎನ್. ಶೇಷನ್. ಬಾಸ್, ಇವತ್ತಿನ ಆಯೋಗದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು 90ರ ದಶಕಕ್ಕೆ ಹೋಗಲೇಬೇಕು. ಆಗ ಚುನಾವಣಾ ಆಯೋಗ ಅಂದರೆ ಕೇವಲ ಒಂದು ನಾಮಕಾವಸ್ಥೆ ಸಂಸ್ಥೆ. ದುಡ್ಡು, ಹೆಂಡ ಮತ್ತು ರೌಡಿಸಂನಿಂದ ಎಲೆಕ್ಷನ್ ಗೆಲ್ಲೋದೇ ಟ್ರೆಂಡ್ ಆಗಿತ್ತು. ಆಗ ಎಂಟ್ರಿ ಕೊಟ್ಟಿದ್ದೆ ಈ ರಿಯಲ್ ಲೈಫ್ ಸಿಂಗಮ್ ತಿರುನಲ್ಲೈ ನಾರಾಯಣ ಅಯ್ಯರ್ ಶೇಷನ್ ಅಲಿಯಾಸ್ ಟಿ.ಎನ್. ಶೇಷನ್. ಡಿಸೆಂಬರ್ 1990ರಲ್ಲಿ ಭಾರತದ 10ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಂದರೆ CEC ಆಗಿ ಅಧಿಕಾರ ವಹಿಸಿಕೊಂಡ ಟಿ.ಎನ್. ಶೇಷನ್ ತಂದ ರೋಮಾಂಚಕ ಬದಲಾವಣೆಗಳು ಒಂದೆರಡಲ್ಲ. ನಾವಿಂದು ಜೇಬಲ್ಲಿ ಇಟ್ಕೊಂಡು ತಿರುಗಾಡ್ತಿರೋ ವೋಟರ್ ID ತಂದಿದ್ದೇ ಈ ಟಿ.ಎನ್. ಶೇಷನ್. ಬರೋಬ್ಬರಿ 150ಕ್ಕೂ ಹೆಚ್ಚು ಚುನಾವಣಾ ಅಕ್ರಮಗಳನ್ನು ಲಿಸ್ಟ್ ಮಾಡಿ ಹೆಂಡ ಹಂಚೋದು, ಗೋಡೆಗಳ ಮೇಲೆ ಬರೆಯೋದು, ಧರ್ಮದ ಹೆಸರಲ್ಲಿ ವೋಟ್ ಕೇಳೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದರು. 30 ವರ್ಷಗಳಿಂದ ಕೇವಲ ಕಾಗದದಲ್ಲಿ ಮಾತ್ರ ಇದ್ದ ಮಾದರಿ ನೀತಿ ಸಂಹಿತೆಯನ್ನ ಅವರು ಎಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತಂದ್ರು ಅಂದರೆ ನಿಯಮ ಉಲ್ಲಂಘಿಸಿದ್ರೆ ಎಲೆಕ್ಷನ್ ಅನ್ನೇ ಕ್ಯಾನ್ಸಲ್ ಮಾಡ್ತಿದ್ರು. 1994 ದ ಕೇಸರಿ ರಾಯ್ ಇನ್ಸಿಡೆಂಟ್. ಇವರ ಗಟ್ಸ್ ಎಷ್ಟಿತ್ತಂದ್ರೆ 1994ರಲ್ಲಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಎಲೆಕ್ಷನ್ ಟೈಮ್ನಲ್ಲಿ ಅಂದಿನ ಪ್ರಧಾನಿ PV ನರಸಿಂಹರಾವ್ ಅವರ ಕ್ಯಾಬಿನೆಟ್ನ ಪ್ರಭಾವಿ ಸಚಿವರಾಗಿದ್ದ ಸೀತಾರಾಮ್ ಕೇಸರಿ ಮತ್ತು ಕಲ್ಪನಾಥ್ ರಾಯ್ ಅವರು ಮುಸ್ಲಿಂ ಮೀಸಲಾತಿ ಮತ್ತು ಸಕ್ಕರೆ ಕೋಟಾದ ಬಗ್ಗೆ ಘೋಷಣೆ ಮಾಡಿದ್ರು. ಇದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಕೆಂಡಾಮಂಡಲವಾದ ಟಿ.ಎನ್. ಶೇಷನ್ ನೇರವಾಗಿ ಪ್ರಧಾನಿಗೆ ಪತ್ರ ಬರೆದು ಆ ಇಬ್ಬರು ಮಂತ್ರಿಗಳನ್ನು ತಕ್ಷಣ ವಜಾಗೊಳಿಸಿ ಅಂತ ಆರ್ಡರ್ ಮಾಡಿದ್ರು. ಆ ಲೆವೆಲ್ನ ಭಯ ಇತ್ತು ರಾಜಕಾರಣಿಗಳಲ್ಲಿ. ಆದರೆ ರಾಜಕಾರಣಿಗಳು ಸುಮ್ಮನಿರ್ತಾರ? ಶೇಷನ್ ಅವರ ಈ ಏಕಾಂಗಿ ಹೋರಾಟವನ್ನು ಹತ್ತಿಕ್ಕಲೆಂದೇ ಅಕ್ಟೋಬರ್ 1, 1993ರಂದು ನರಸಿಂಹರಾವ್ ಸರ್ಕಾರ ಒಂದು ಸುಗ್ರೀವಾಜ್ಞೆ ತಂದು ಒಬ್ಬರೇ ಇದ್ದ ಆಯೋಗಕ್ಕೆ ಇಬ್ಬರು ಹೊಸ ಆಯುಕ್ತರನ್ನ ಅಂದರೆ MS ಗಿಲ್ ಮತ್ತು ಕೃಷ್ಣಮೂರ್ತಿ ಇವರನ್ನ ಸೇರಿಸಿ ಮಲ್ಟಿ ಮೆಂಬರ್ ಆಯೋಗವನ್ನಾಗಿ ಮಾಡಿತು. ಶೇಷನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಏಕಾಂಗಿಯಾಗಿ ಹೋರಾಡಿದ್ರು, ಸರ್ಕಾರಕ್ಕೆ ಸಿಡ್ಡು ಹೊಡೆದ್ರು. ಆದರೂ ನ್ಯಾಯಾಲಯ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿಯಿತು. ಬಟ್ ಶೇಷನ್ ರಿಟೈರ್ ಆಗುವಷ್ಟರಲ್ಲಿ ಆಯೋಗವನ್ನು ಯಾರು ಅಲ್ಲಾಡಿಸಲಾಗದಂತಹ ನಿಜವಾದ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯನ್ನಾಗಿ ಮಾಡಿದ್ರು. ಅದಕ್ಕಾಗಿಯೇ ಅವರಿಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಸಿಕ್ತು. 2023ರ ಕರಾಳ ಶಾಸನ ಮತ್ತು ಸ್ವಾಯತ್ತತೆಯ ಹರಣ ಇದು ಟಿ.ಎನ್. ಶೇಷನ್ ಅವರ ಲೆಗಸಿ. ಆದರೆ ಇವತ್ತಿನ ಕಥೆ ಏನಾಗಿದೆ ಗೊತ್ತಾ ಬಾಸ್? 2024, 2026ರ ಹೊತ್ತಿಗೆ ಆಯೋಗದ ಮೇಲಿನ ವಿರೋಧ ಪಕ್ಷಗಳ ಮತ್ತು ತನಿಖಾ ಸಂಸ್ಥೆಗಳ ಆರೋಪಗಳು ಮಿತಿ ಮೀರಿವೆ. ADR ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ವರದಿ ಇಂದಿನ ಆಯೋಗವನ್ನು ಇತ್ತೀಚಿನ ಇತಿಹಾಸದಲ್ಲೇ ಅತ್ಯಂತ ದುರ್ಬಲ ಆಯೋಗ ಅಂತ ಕರೆದಿದೆ. ಇದಕ್ಕೆಲ್ಲ ಅಡಿಪಾಯ ಬಿದ್ದಿದ್ದು 2023ರಲ್ಲಿ. ಮಾರ್ಚ್ 2023ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡ್ತು ಅನೂಪ್ ಬರನ್ವಾಲ್ ಕೇಸ್ನಲ್ಲಿ. ಅದರ ಪ್ರಕಾರ ಚುನಾವಣಾ ಆಯುಕ್ತರನ್ನ ನೇಮಿಸಲು ಪ್ರಧಾನಿ, ವಿರೋಧ ಪಕ್ಷದ ನಾಯಕ LOP ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಇರುವ ಸಮಿತಿ ರಚನೆ ಆಗಬೇಕು ಅಂತ ಹೇಳಿತ್ತು. ಆದರೆ ಸರ್ಕಾರ ಏನು ಮಾಡ್ತು?
ಡಿಸೆಂಬರ್ 2023ರಲ್ಲಿ ಬರೋಬ್ಬರಿ 141 ವಿರೋಧ ಪಕ್ಷದ ಸಂಸದರನ್ನು ಸಸ್ಪೆಂಡ್ ಮಾಡಿದ ಟೈಮ್ನಲ್ಲಿ ಒಂದು ಹೊಸ ಬಿಲ್ ಪಾಸ್ ಮಾಡ್ತು. ಆ ಬಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದ ಮುಖ್ಯ ನ್ಯಾಯಮೂರ್ತಿಗಳನ್ನೇ ತೆಗೆದುಹಾಕಿ ಅವರ ಜಾಗದಲ್ಲಿ ಕೇಂದ್ರ ಕ್ಯಾಬಿನೆಟ್ ಸಚಿವರನ್ನು ಸೇರಿಸ್ತು. ಅಂದರೆ 3 ಜನರ ಕಮಿಟಿಯಲ್ಲಿ 2 ಜನ ಆಡಳಿತ ಪಕ್ಷದವರೇ. ವಿರೋಧ ಪಕ್ಷದ ನಾಯಕರಿಗೆ ಬೆಲೆಯೇ ಇಲ್ಲ. ಮಾರ್ಚ್ 2024ರಲ್ಲಿ ಎಲೆಕ್ಷನ್ಗೆ ಜಸ್ಟ್ ವಾರಗಳಿರುವಾಗ ಆಯುಕ್ತ ಅರುಣ್ ಗೋಯಲ್ ದಿಢೀರ್ ರಾಜೀನಾಮೆ ಕೊಟ್ಟರು. ಆ ಖಾಲಿ ಜಾಗಕ್ಕೆ ಒಂದೇ ದಿನದಲ್ಲಿ 200 ಹೆಸರುಗಳ ಲಿಸ್ಟ್ ತಂದು ದಿಢೀರನೆ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಸಂಧು ಅವರನ್ನ ಆಯುಕ್ತರನ್ನಾಗಿ ನೇಮಕ ಮಾಡಿದರು. ಸುಪ್ರೀಂ ಕೋರ್ಟ್ ಇದನ್ನು ನೋಡಿ ನ್ಯಾಯಾಧೀಶರ ನೇಮಕಾತಿಯಲ್ಲೂ ಇದೇ ಸ್ಪೀಡ್ ತೋರಿಸಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಡಾರ್ಕ್ ಫೇಸ್ ಆಫ್ ಜ್ಞಾನೇಶ್ ಕುಮಾರ್. ಈಗ ಅಸಲಿ ಕಥೆಗೆ ಬರೋಣ. ತರಾತುರಿಯಲ್ಲಿ ನೇಮಕವಾದ ಈ ಜ್ಞಾನೇಶ್ ಕುಮಾರ್ ಯಾರು? ಇವರ ಟ್ರ್ಯಾಕ್ ರೆಕಾರ್ಡ್ ಏನು? ವಿರೋಧ ಪಕ್ಷಗಳು ಯಾಕೆ ಇವರನ್ನ ಟಾರ್ಗೆಟ್ ಮಾಡ್ತಿವೆ ಅಂತ ಡಾಕ್ಯುಮೆಂಟ್ಸ್ ತೆಗೆದು ನೋಡಿದಾಗ ಸಿಗೋ ಸತ್ಯಗಳು ನಿಜಕ್ಕೂ ಶಾಕಿಂಗ್ ಆಗಿವೆ. ಜ್ಞಾನೇಶ್ ಕುಮಾರ್ ಅವರು ಈ ಹಿಂದೆ ಗೃಹ ಸಚಿವಾಲಯದಲ್ಲಿ ಕಾಶ್ಮೀರದ 370ನೇ ವಿಧಿ ರದ್ದತಿ ಟೈಮ್ನಲ್ಲಿ ಕೆಲಸ ಮಾಡಿದ್ದ ಪ್ರಭಾವಿ IAS ಅಧಿಕಾರಿ. ಆದರೆ ಇವರ ಹಿಂದೊಂದು ದೊಡ್ಡ ಕಪ್ಪು ಚುಕ್ಕೆ ಇದೆ. 2006ರಲ್ಲಿ ಕೇರಳದಲ್ಲಿ ನಡೆದ ವಿಶ್ವ ಬ್ಯಾಂಕ್ ಅನುದಾನಿತ 1613 ಕೋಟಿ ರೂಪಾಯಿಗಳ KSTP ರಸ್ತೆ ಪ್ರಾಜೆಕ್ಟ್, ಕೇರಳ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಹಗರಣ. ಆ ಟೈಮ್ನಲ್ಲಿ ಜ್ಞಾನೇಶ್ ಕುಮಾರ್ ಅವರು PWD ಸೆಕ್ರೆಟರಿ ಆಗಿದ್ರು. ಆ ಪ್ರಾಜೆಕ್ಟ್ನ ಚೀಫ್ ಮ್ಯಾನೇಜರ್ ಆಗಿದ್ದ ಮಲೇಷ್ಯಾದ ಇಂಜಿನಿಯರ್ ಲೀ ಸಿ ಬೆನ್ ಎಂಬುವರು ಕೌಲಾಲಂಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರು ಬರೆದಿಟ್ಟ ಡೆತ್ ನೋಟ್ನಲ್ಲಿ ನಮಗೆ 13 ಕೋಟಿ ರೂಪಾಯಿ ಬಿಲ್ ಪಾಸ್ ಮಾಡದೆ ಕಿರುಕುಳ ನೀಡಿದ ಅಧಿಕಾರಿಗಳ ಲಿಸ್ಟ್ನಲ್ಲಿ ಇದೇ ಜ್ಞಾನೇಶ್ ಕುಮಾರ್ ಅವರ ಹೆಸರನ್ನು ಉಲ್ಲೇಖಿಸಿದ್ರು. ಆ ಸಮಯದಲ್ಲಿ ಕೇರಳದಲ್ಲಿ ಭಾರಿ ಕೋಲಾಹಲ ಎದ್ದು ವಿಜಿಲೆನ್ಸ್ ಪ್ರೋಬ್ ಕೂಡ ನಡೀತು. ಆದರೆ ಯಾರಿಗೂ ಶಿಕ್ಷೆ ಆಗಲಿಲ್ಲ ಅನ್ನೋದು ಬೇರೆ ಮಾತು. ಇದೇ ಹಿನ್ನೆಲೆಯನ್ನಿಟ್ಕೊಂಡು 2026ರಲ್ಲಿ 73 ರಾಜ್ಯಸಭಾ ಸದಸ್ಯರು ಜ್ಞಾನೇಶ್ ಕುಮಾರ್ ಅವರನ್ನ ವಜಾಗೊಳಿಸುವಂತೆ ನಿಲುವಳಿ ಸೂಚನೆ ಮೋಷನ್ ಫಾರ್ ರಿಮೂವಲ್ ತಂದರು. ಆದರೆ ಅದನ್ನು ತಿರಸ್ಕರಿಸಲಾಯಿತು. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹುದ್ದೆಯಲ್ಲಿ ಕೂರುವವರ ಟ್ರ್ಯಾಕ್ ರೆಕಾರ್ಡ್ ಹೀಗಿರಬೇಕಾ ಅನ್ನೋದು ವಿಶ್ಲೇಷಕರ ಪ್ರಶ್ನೆ. ವೋಟ್ ಚೋರಿ, ಅಲ್ಗಾರಿದಮ್ ದೋಷ. ಸರಿ, ಇವರು ಅಧಿಕಾರಕ್ಕೆ ಬಂದ ಮೇಲೆ ಏನಾಯ್ತು? ಗೆಳೆಯರೆ, ಎಲೆಕ್ಷನ್ ಅಂದರೆ ಕೇವಲ ಬೂತ್ ವಶಪಡಿಸಿಕೊಳ್ಳೋದಲ್ಲ. ಇವತ್ತು ಡಿಜಿಟಲ್ ಯುಗದಲ್ಲಿ ವೋಟ್ ಕಳ್ಳತನ ಆಗ್ತಿರೋದೇ ಸಾಫ್ಟ್ವೇರ್ ಮೂಲಕ. ಇದನ್ನು ನಾನು ಹೇಳ್ತಿಲ್ಲ, ತನಿಖಾ ಪತ್ರಕರ್ತರ ಒಕ್ಕೂಟ ರಿಪೋರ್ಟರ್ಸ್ ಕಲೆಕ್ಟಿವ್ ತಮ್ಮ ಆಳವಾದ ವರದಿಗಳಲ್ಲಿ ಬಿಚ್ಚಿಟ್ಟಿದ್ದಾರೆ. ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ SIR ಅಂತ ಒಂದು ಪ್ರಕ್ರಿಯೆ ಶುರು ಮಾಡ್ತು ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 90 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ರು. ಇದರಲ್ಲಿ 63% ಹಿಂದೂಗಳು, 34% ಮುಸ್ಲಿಮರು. ಯಾವುದೇ ಟೆಸ್ಟ್ ಮಾಡದ ದೋಷಪೂರಿತ ಸಾಫ್ಟ್ವೇರ್ ಬಳಸಿ ಬಂಗಾಳದಲ್ಲಿ 1,31,00,000 ಮತ್ತು ಮಧ್ಯಪ್ರದೇಶದಲ್ಲಿ 2,35,00,000 ಮತದಾರರನ್ನ ಅನುಮಾನಾಸ್ಪದ ಅಂತ ರೆಡ್ ಫ್ಲಾಗ್ ಮಾಡಲಾಯಿತು. ಇನ್ನು ಬಿಹಾರದ ಕತೆ ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ ಬಾಸ್, ತಲೆ ತಿರುಗುತ್ತೆ. ಬಿಹಾರದ ಪಿಪ್ರಾ, ಬಗಾಹ ಮತ್ತು ಮೋತಿಹಾರಿ ಕ್ಷೇತ್ರಗಳಲ್ಲಿ ಒಂದೇ ಮನೆಯ ವಿಳಾಸದಲ್ಲಿ ಬರೋಬ್ಬರಿ 80,000 ನಕಲಿ ಮತದಾರರನ್ನು ಸೇರಿಸಲಾಗಿತ್ತು. ಕೆಲವು ಕಡೆಯಂತೂ ಮನೆಗಳೇ ಇರಲಿಲ್ಲ. ಅಷ್ಟೇ ಅಲ್ಲ ಸ್ವಾಮಿ, ಉತ್ತರ ಪ್ರದೇಶದಲ್ಲಿ ಸಾವಿರಾರು ಮತದಾರರನ್ನ ಬಿಹಾರದ ಲಿಸ್ಟ್ನಲ್ಲಿ ಸೇರಿಸಲಾಗಿತ್ತು. ಇದನ್ನೆಲ್ಲ ಆಯೋಗ ಮಾಡಿದ್ದೇ ರೂಲ್ಸ್ ಇಲ್ಲದೆ, ವಾಟ್ಸಪ್ ಮೆಸೇಜ್ಗಳ ಮೂಲಕ ಆಫೀಸರ್ಗಳಿಗೆ ಆರ್ಡರ್ ಕೊಟ್ಟು. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಬೆಂಗಳೂರಿನ ಚಿಲುಮೆ ಹಗರಣ ನೆನಪಿರಬೇಕಲ್ವ ನಿಮಗೆ? ಪ್ರೈವೇಟ್ NGO ಒಂದು ವೋಟರ್ ಶಿಕ್ಷಣದ ಹೆಸರಲ್ಲಿ ಡೇಟಾ ಕದ್ದು ವಿದೇಶಿ ಸರ್ವರ್ಗೆ ಹಾಕಿತ್ತು. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಾದ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ವೋಟ್ ಚೋರಿ ಅಂತ ಬೃಹತ್ ಕ್ಯಾಂಪೇನ್ ಮಾಡಿ 1,12,00,000 ಜನರ ಸಹಿ ಸಂಗ್ರಹಿಸಿ ಆಯೋಗಕ್ಕೆ ಕೊಟ್ಟರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನಕಲಿ ಲಾಗಿನ್ ಬಳಸಿ 6,000 ವೋಟ್ ಡಿಲೀಟ್ ಮಾಡಿದ್ರು ಅಂತ ಪ್ರೂಫ್ ಸಮೇತ ಆರೋಪಿಸಿದ್ರು. ಆದರೆ ಆಯೋಗ ಇದನ್ನ ಒಪ್ಪಲೇ ಇಲ್ಲ ಬಾಸ್. ನೀತಿ ಸಂಹಿತೆ ಕಡೆಗಣನೆ ಮತ್ತು ರಕ್ತ ಸಿಕ್ತ ಚುನಾವಣೆಗಳು. ಸ್ನೇಹಿತರೆ,
ಶೇಷನ್ ಕಾಲದಲ್ಲಿ ಮಂತ್ರಿಗಳನ್ನೇ ವಜಾ ಮಾಡಿದ್ದ ಮಾದರಿ ನೀತಿ ಸಂಹಿತೆ ಇವತ್ತು ಎಷ್ಟರ ಮಟ್ಟಿಗೆ ದುರ್ಬಲವಾಗಿದೆ ಅಂದರೆ, ಆಡಳಿತ ಪಕ್ಷದ ಉನ್ನತ ನಾಯಕರೇ ಪ್ರಚೋದನಾಕಾರಿ ಭಾಷಣ ಮಾಡಿದ್ರೂ ಕೂಡ ಆಯೋಗ ಬರೀ ನೋಟಿಸ್ ಕೊಡುತ್ತೆ, ಅದು ಕೂಡ ನೇರವಾಗಿ ಅಲ್ಲ, ಪಾರ್ಟಿ ಪ್ರೆಸಿಡೆಂಟ್ಗೆ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಪ್ರಧಾನಿಯವರ ನುಸುಳುಕೋರರು ಅನ್ನೋ ಭಾಷಣ ಸ್ಪಷ್ಟವಾಗಿ ನಿಯಮ 1, 3 ಮತ್ತು ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123ರ ಉಲ್ಲಂಘನೆ. ಆಯೋಗ ತನ್ನ ಸಾಂವಿಧಾನಿಕ ಕರ್ತವ್ಯ ಮರೆತಿದೆ, ಇದೊಂದು ಅವಮಾನ ಅಂತ ಕಿಡಿಕಾರಿದ್ರು. ಮಹಾರಾಷ್ಟ್ರದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬಠೇಂಗೆ ತೋ ಕಠೇಂಗೆ ಪೋಸ್ಟರ್ಗಳ ಮೇಲೂ ಕಠಿಣ ಕ್ರಮ ಜರುಗಲಿಲ್ಲ. ಈ ಆಡಳಿತಾತ್ಮಕ ವೈಫಲ್ಯದ ರಿಸಲ್ಟ್ ಏನಾಯಿತು? 2026ರ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಬಂಗಾಳದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭೇಂದು ಸರ್ಕಾರ್ ಮೇಲೆ ದಾಳಿ, ಟಿಎಂಸಿ ಏಜೆಂಟರ ದಬ್ಬಾಳಿಕೆ ನಡೆದರೂ ಸೆಂಟ್ರಲ್ ಫೋರ್ಸ್ ಸುಮ್ಮನಿತ್ತು. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮತ್ತು ಡಿಎಂಕೆ ನಡುವೆ ಬೂತ್ ರಿಗ್ಗಿಂಗ್ ಆರೋಪಗಳು, ಇವಿಎಂ ಕಳ್ಳತನದ ಯತ್ನಗಳು ಕೂಡ ನಡೆದವು. ಇಷ್ಟೆಲ್ಲ ಆರೋಪಗಳಿದ್ರು. ಹಾಲಿ ಸಿಇಸಿ ಜ್ಞಾನೇಶ್ ಕುಮಾರ್ ಅವರು ವಿರೋಧ ಪಕ್ಷಗಳು ಸೋತಾಗ ಮಾತ್ರ ಇವಿಎಂ ಮತ್ತು ವೋಟರ್ ಲಿಸ್ಟ್ ಮೇಲೆ ಗೂಬೆ ಕೂರಿಸ್ತಾರೆ, ಇವೆಲ್ಲ ಫೇಕ್ ನರೇಟಿವ್ಸ್ ಅಂತ ಹೇಳ್ತಾರೆ. 272 ನಿವೃತ್ತ IAS ಅಧಿಕಾರಿಗಳು ಆಯೋಗದ ಪರವಾಗಿ ಲೆಟರ್ ಕೂಡ ಬರೆದರು. ಆದರೆ CSDS ಸರ್ವೆಯ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಅವರು ಹೇಳುವಂತೆ ಜನರ ನಂಬಿಕೆ ಕೇವಲ 6% ಬರೋಬ್ಬರಿ 25-30% ನೆಗೆಟಿವ್ ಕಡೆ ವಾಲಿದೆ. ನಂಬಿಕೆ 28%ಗೆ ಬಂದು ನಿಂತಿದೆ. ಇದು ಆಯೋಗಕ್ಕೆ ಅತಿ ದೊಡ್ಡ ಎಚ್ಚರಿಕಾ ಗಂಟೆ ಅಂತ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಇಷ್ಟೇ, ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಒಂದು 5 ನಿಮಿಷದ ವೋಟಿಂಗ್ ಪ್ರಕ್ರಿಯೆಯಲ್ಲ, ಅದೊಂದು ನಂಬಿಕೆ. TN ಶೇಷನ್ ಆ ನಂಬಿಕೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆಸಿದ್ರು. ಆದರೆ ಇವತ್ತಿನ 2023ರ ಕಾಯ್ದೆ ವಿವಾದಿತ ಹಿನ್ನೆಲೆಯುಳ್ಳ ಜ್ಞಾನೇಶ್ ಕುಮಾರ್ ಅವರಂತಹ ಆಯುಕ್ತರು ರಿಪೋರ್ಟರ್ಸ್ ಕಲೆಕ್ಟಿವ್ ಬಯಲಿಗೆಳೆದ ದೋಷಪೂರಿತ ಸಾಫ್ಟ್ವೇರ್, ಬಿಹಾರದ 80,000 ನಕಲಿ ವಿಳಾಸಗಳು, ಕರ್ನಾಟಕದ ವೋಟ್ ಚೋರಿ ಆರೋಪಗಳು, ಇವೆಲ್ಲವನ್ನ ನೋಡಿದ್ರೆ ಪ್ರಜಾಪ್ರಭುತ್ವದ ಅಡಿಪಾಯವೇ ಅಲುಗಾಡುತ್ತಿದೆಯೇನೋ ಅನ್ನೋ ಭಯ ಶುರುವಾಗುತ್ತೆ. ಆಯೋಗ ಕೇವಲ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಸರಿ ಇದೆ ಅಂದರೆ ಸಾಲದು, ತನ್ನ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತತೆಯನ್ನು ಅದು ತನ್ನ ಕೆಲಸದ ಮೂಲಕ ಸಾಬೀತುಪಡಿಸಬೇಕು. TN ಶೇಷನ್ ಕಾಲದ ಆ ಘರ್ಷಣೆ, ಆ ಕಟ್ಟುನಿಟ್ಟಿನ ಆಡಳಿತ ಮತ್ತೆ ಬರುವವರೆಗೂ ಈ ಪ್ರಶ್ನೆಗಳು ಜೀವಂತವಾಗಿರುತ್ತವೆ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ವೋಟರ್ ID ಲಿಸ್ಟ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಹಿಂದ್.